ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋ ಬಂದುಬಿಟ್ಟು 3 ನಿಗಮಗಳದ್ದು ಸಹ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಬೆಸ್ಕಾಂ ಪವರ್ ಮ್ಯಾನ್ನ ಫೈನಲ್ ರಿಸಲ್ಟು, ನೆಕ್ಸ್ಟು ಹೆಸ್ಕಾಂ 1:1 ರಿಸಲ್ಟ್ ಅಪ್ಡೇಟು, ನೆಕ್ಸ್ಟು ಮೆಸ್ಕಾಂ ಪವರ್ ಮ್ಯಾನ್ನ ನೆಕ್ಸ್ಟು ಪ್ರೊಸೆಸ್ಸು. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಇರುತ್ತೆ. ಹಾಗಾಗಿ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದರೆ ಈ 3 ನಿಗಮಗಳ ಅಪ್ಡೇಟನ್ನು ನೀವು ಪಡ್ಕೋಬೋದು. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನನ್ನ ಬೆಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ಬೆಸ್ಕಾಂನ ಪವರ್ ಮ್ಯಾನ್ನ ಫೈನಲ್ ರಿಸಲ್ಟ್ ಇದ್ರ ಬಗ್ಗೆ ಮಾತಾಡ್ತವೆ. ಬೆಸ್ಕಾಂ ಪವರ್ ಮ್ಯಾನ್ನ ಫೈನಲ್ ರಿಸಲ್ಟ್ ಬಂದುಬಿಟ್ಟು ಇದೇ ಒಂದು ತಿಂಗಳಲ್ಲಿ ಅಂದರೆ ಈ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಓಕೆ, ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ವಾರದಲ್ಲಿ ಬರ್ಬೋದಂತ. ಇವತ್ತು ನಾಳೆ ಅಷ್ಟೇ ಇರುವಂಥದ್ದು. 2 ದಿನದಲ್ಲಿ ಬರುವಂಥ ಚಾನ್ಸ್ ಎಷ್ಟಿದೆ ಅಂತ ನೋಡಿದಾಗ ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಚಾನ್ಸಸ್ ಇದೆ. 100% ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ ಕಾರಣ ಏನಂತ ಗೊತ್ತಿಲ್ಲ ಸ್ನೇಹಿತರೆ. ಈಗ ಡಿಲೇ ಆಗೋದಕ್ಕೆ ಬೆಸ್ಕಾಮ್ಗೆ ಕಾಲ್ ಮಾಡಿ ಕೇಳಿದ ನಂತರ ಅದರ ಬಗ್ಗೆ ನಿಮಗೆ ಅಪ್ಡೇಟನ್ನು ನೀಡಬಹುದು. ಬಟ್ ಇನ್ನೂ ಸಹ ಏನು ಮಾಡಿಲ್ಲ ಅಂತಂತಂದರೆ ಬೆಸ್ಕಾಮ್ಗೆ ಯಾವುದೇ ರೀತಿಯಾದಂತಹ ಕರೆಯನ್ನು ಮಾಡಿದ ನಂತರ ನಾನು ನಿಮಗೆ ಏನು ಮಾಡ್ತೀನಿ ಅಂತಂತಂದರೆ ಅಪ್ಡೇಟನ್ನು ನೀಡ್ತೀನಿ. ಓಕೆ, ಬಟ್ ನನ್ನ ಒಂದು ಎಕ್ಸ್ಪೆಕ್ಟೆಡ್ ಪ್ರಕಾರ 15ನೇ ತಾರೀಕಿನ ಒಳಗಡೆ ಬರುತ್ತೆ ನಿಮ್ಮ ಒಂದು ರಿಸಲ್ಟ್. ಓಕೆ, ಬಾಗಲಕೋಟೆ ಬೈ ಎಲೆಕ್ಷನ್ ಇದ್ರ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಆಗೋದಿಲ್ವಾ ಎಂಬುದನ್ನು ನಾವು ಏನು ಮಾಡಬೇಕು ಅಂತಂತಂದರೆ ಕಾದು ನೋಡಬೇಕಷ್ಟೆ. ಓಕೆ, ಬೆಸ್ಕಾಮಿಗೆ ಕಾಲ್ ಮಾಡ್ತೀನಿ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದಂಥ ಅಪ್ಡೇಟ್ ಪ್ರಕಾರ 15ನೇ ತಾರೀಕುವರೆಗೂ ಕಾಯಿರಿ. ಓಕೆ, ಮುಂದಿನ ಅಪ್ಡೇಟನ್ನು ಕಾಲ್ ಮಾಡಿದ ನಂತರ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಈಗ ಹೆಸ್ಕಾಮ್ನ 1:1 ರಿಸಲ್ಟ್ ಅಪ್ಡೇಟ್. ಹೆಸ್ಕಾಮ್ದು ಹೇಳೋದಾದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಏನಪ್ಪ ಅಂತಂತಂದರೆ ಅಫಿಷಿಯಲ್ ಆಗಿ ಹೆಸ್ಕಾಮ್ ಆಫೀಸರ್ಸ ಹೇಳಿರುವಂಥ ಎಲೆಕ್ಷನ್ ಇರೋ ಕಾರಣಕ್ಕಾಗಿ ಇದನ್ನು ನಾವು ಎಲೆಕ್ಷನ್ ಮುಗಿದ ನಂತರ ಬಿಡುತ್ತೀವಿ ಅಂತ ಹೇಳಿದ್ದಾರೆ. ಓಕೆ, ನೀತಿ ಸಂಹಿತೆ ಜಾರಿ ಇರುವ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಫಲಿತಾಂಶವನ್ನು ಬಿಡೋದಕ್ಕೆ ಆಗೋದು. ಹಾಗಾಗಿ ಆ ಒಂದು ರಿಸಲ್ಟು ನಿಮ್ಮದು ಮೇ ಅಥವಾ ಜೂನಲ್ಲಿ ಬರುತ್ತದೆ. ಓಕೆ, ಹಾಗಾಗಿ ನೀವು ಹೆಸ್ಕಾಮ್ ಅವ್ರು ಯಾರು ಇದ್ದರೂ ಇನ್ನೂ 1.5 ಮಂತು ಕಾಯಲೇಬೇಕು. ಕಾದರೆ ನಿಮ್ಮೊಂದು ಫಲಿತಾಂಶ ನಿಮಗೆ ಸಿಗುತ್ತೆ. ಬಟ್ ಇನ್ನೊಂದೇನಪ್ಪ ಅಂತಂದರೆ ಅವರು ಅಧಿಕಾರ ಜೊತೆ ಚರ್ಚೆ ಮಾಡಿ ಆದರೆ ಮಧ್ಯಾಹ್ನ ಬಿಡ್ತೀವಿ, ಈ ತಿಂಗಳೂ ಬಿಡುವಂಥ ಚಾನ್ಸಸ್ಸು ಸಹ ಇದೆ. ಬಟ್ 100% ಬಿಡಲ್ಲ ಅಂತ ಎಲ್ಲಿಯೂ ಸಹ ಅವರು ಸಹ ಹೇಳಿಲ್ಲ. ಬರಬಹುದು ಈ ಒಂದು ತಿಂಗಳಲ್ಲಿ. ಇಲ್ಲ ಅಂತಂದರೆ ಎಲೆಕ್ಷನ್ ಮುಗಿದ ನಂತರವೇ ನಿಮ್ಮದು ರಿಸಲ್ಟು 100%. ಬಟ್ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮದು ಆಲ್ರೆಡಿ ಫೈನಲ್ ರಿಸಲ್ಟು ಅಂತಿಮ ಆಯ್ಕೆ ಪಟ್ಟಿ ಅಂತಲ್ಲ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಿದ್ಧಗೊಂಡಿದೆ ಅಂತೇಳಿ ಆಫೀಸರ್ಸ್ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆ, ಹಾಗೆ ರಿಸಲ್ಟ್ ಎಲ್ಲ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ದಿನದಲ್ಲೇ ನಿಮ್ಮ ಒಂದು ಫಲಿತಾಂಶ ಸಹ ಬರುತ್ತೆ. ಓಕೆ, ನೆಕ್ಸ್ಟು ಮೆಸ್ಕಾಂ ಪವರ್ ಮ್ಯಾನ್ನ ನೆಕ್ಸ್ಟ್ ಪ್ರೊಸೆಸ್. ಮೆಸ್ಕಾಮ್ದು ಬಂದುಬಿಟ್ಟು ಏನಪ್ಪ ಅಂತಂದರೆ ಇದ್ರದ್ದು ಅಷ್ಟೊಂದು ಈಗ 24ರವರೆಗೂ ಸಹ ಏನಿದೆ ಅಂತಂತಂದರೆ ಈ ತಿಂಗಳು 24ರವರೆಗೂ, ಏಪ್ರಿಲ್ 24ರವರೆಗೂ ನಿಮ್ಮದು ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ನಡೆಯುತ್ತೆ. ಓಕೆ, ಆನಂತರ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡ್ತಾರೆ. ಸಿಂಧುತ್ವ ಸರ್ಟಿಫಿಕೇಟು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತೇಳಿ ನಾನು ವಿಡಿಯೋವನ್ನು ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ವೋ ಪ್ರತಿಯೊಬ್ಬರು ಸಹ ನೋಡಿ. ಓಕೆ, ಆ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮೆಲ್ಲರಿಗೂ ಸಹ ಅತ್ಯಗತ್ಯವಾಗಿರುತ್ತವೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ದೊರೀತಾ ಹೋಗ್ತದೆ ಸ್ನೇಹಿತರೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.